ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಇದು ಏನು ಹೇಳ್ತಾರೆ ಇದಕ್ಕೆ, ನಮ್ಮ ಕಡೆ ಸುಂದರ್ಸ್ ಮಾವಿನಕಾಯಿ ಅಂತಾರೆ, ನಿಮ್ಮ ಕಡೆ ತೋತಾಪುರಿ ಅಂತಾರಲ್ವ, ಕೆಲವೊಬ್ರು ಇದಕ್ಕೆ ತೋತಾಪುರಿ ಮಾವಿನಕಾಯಿ ಅಂತಾರೆ. ನಾವು ಸುಂದರ್ಸ್ ಮಾವಿನಕಾಯಿ, ಸುಂದರವಾಗಿದೆ ಅಲ್ವಾ, ಅದಕ್ಕೆ ಸುಂದರ್ಸ್ ಮಾವಿನಕಾಯಿ ಅಂತಾರೆ. ನೋಡಿ, ಇದು ತುಂಬ ಸಿಹಿಯಾಗಿರುತ್ತೆ. ಇದನ್ನು ಹೆಚ್ಚುವಾಗಲೇ ತುಂಬ ಜನ ತಿಂದುಬಿಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಮಾವಿನಕಾಯಿ. ಮತ್ತು ಮಾವಿನಕಾಯಿ ಇದರಿಂದ ಒಂದು ಸಿಹಿಯಾದ, ಖಾರ ಸಿಹಿ ಹುಳಿಯಾದ ಟೇಸ್ಟಿಯಾದ ಒಂದು ಚಿಗಳಿ ಅಂತ ಮಾಡ್ತೀನಿ ನೋಡಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಆ ಮಾವಿನಕಾಯಿನ ಹೆಚ್ಚಿಟ್ಕೊಬೇಕು, ಸಿಪ್ಪೆ ಸಮೇತನೇ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು. ಮತ್ತು ಗುರೆಳ್ಳು ಮತ್ತು ಬೆಲ್ಲ, ಪುಟಾಣಿ ಪುಡಿ, ಎಣ್ಣೆ, ಅಡುಗೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, ಆಮೇಲೆ ರುಚಿಗೆ ಉಪ್ಪು, ಖಾರದ ಪುಡಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಸಣ್ಣದಾಗಿ ಹೆಚ್ಚಿರೋ ಮಾವಿನಕಾಯಿ ಹೋಳುಗಳನ್ನು ಹಾಕಿ, ನಂತರ ಈ ಎಳ್ಳನ್ನು ಹಾಕಿ, ಒಂದು ಬೌಲ್ ಮಾವಿನಕಾಯಿಗೆ 1-2 ಸ್ಪೂನ್ ಸಾಕು. ಆಮೇಲೆ 3-4 ಸ್ಪೂನ್ ಬೆಲ್ಲ, ಆಮೇಲೆ ಪುಟಾಣಿ ಪುಡಿ 2 ಸ್ಪೂನ್, ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಮತ್ತು ಉಪ್ಪು, ರುಚಿಗೆ 2 ಸ್ಪೂನ್ ಎಣ್ಣೆಯನ್ನು ಮೇಲೆ ಹಾಕಿಬಿಟ್ರೆ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಈ ಥರ ಆಗುತ್ತೆ ನೋಡಿ, ಮಾವಿನಕಾಯಿ ಚಿಗಳಿ ರೆಡಿ ಟು ಈಟ್. ನೋಡಿ, ಈ ಮಾವಿನಕಾಯಿ ಚಿಗಳಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಎಲ್ಲರ ಮನೇಲೂ ಮಾಡ್ಕೊಳ್ತೀವಿ. ಇದು ತುಂಬ ಟೇಸ್ಟಿಯಾಗಿರೋ ಮಾವಿನಕಾಯಿ ಚಿಗಳಿ. ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಈ ಮಾವಿನಕಾಯಿ ಚಿಗಳಿನ ತಿಂತಾನೇ ಇರ್ತೀವಿ ನಮ್ಮ ಕಡೆ, ಓಕೆನಾ. ಮತ್ತು ಇದು ಅನ್ನದ ಸೈಡಲ್ಲೂ ಬರುತ್ತೆ. ಹಾಗೆಯೇ ಸ್ನ್ಯಾಕ್ಸ್ ಥರ ಮಧ್ಯಾಹ್ನ ಅಥವಾ ಸಂಜೆ ಈ ಕುರ್ಕುರೆ ಅದು ಇದು ತಿಂತಾರಲ್ವ, ಆ ಟೈಮಲ್ಲಿ ಇದನ್ನು ತಿಂತೀವಿ ನೋಡಿ ನಾವು. ತುಂಬ ಟೇಸ್ಟಿಯಾದ, ರುಚಿಕರವಾದ ಈ ಮಾವಿನಕಾಯಿ ಚಿಗಳಿ. ಕೆಲವೊಬ್ಬರು ಇನ್ನೂ ಗಟ್ಟಿ ಮಾಡ್ಕೊತಾರೆ, ಕೆಲವೊಬ್ಬರಿಗೆ ರಸ ಇಷ್ಟ. 1 ಸ್ಪೂನಿಗೆ ಹಾಕ್ಕೊಂಡು ನೋಡಿ ನೀವು, ನಾ ಹೇಳಿದ ಥರ ಮಾಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನೋಡ್ಕೊಳ್ಳಿ, ಓಕೆನಾ. ಈ ಟೇಸ್ಟಿಯಾದ ಮಾವಿನಕಾಯಿ ಚಿಗಳಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಬಾಯ್.